ಪ್ರತ್ಯಕ್ಷವಾಗಿ ದೇವ್ರು ನಾವು ಕಂಡಿಲ್ಲ ಸ್ವಾಮಿ. ಯಾರ್ಯಾರು ನಮ್ಮ ಕಷ್ಟಕ್ಕೆ ಸ್ಪಂದಿಸ್ತಾರೋ ಅವರೇ ದೇವ್ರು. ಇದನ್ನು ತುಂಬ ಸೀರಿಯಸ್ ಆಗಿ ತಗೊಂಡಿಲ್ಲ ಅಂತಂದರೆ ಮುಂದೊಂದು ದಿನ ನನ್ನ ಚಿಕ್ಕಬಳ್ಳಾಪುರದಲ್ಲಿ ಏನು ಕಸ ಕಡ್ಡಿ ಕೂಡ ಬೆಳೆಯೋಕ್ಕಾಗ್ದಿರೋಂತಹ ಬಂಜರು ಭೂಮಿಯಾಗಿ ನಾವೆಲ್ಲ ಪರಿವರ್ತನೆ ಆಗುತ್ತೆ. ಟರ್ಸರಿ ಟ್ರೀಟ್ಮೆಂಟ್ ಮಾಡದೆ ಇದೇ ಸೆಕೆಂಡ್ರಿ ಟ್ರೀಟ್ಮೆಂಟೇ ಕೊಟ್ಟರೆ ಖಂಡಿತ ಮುಂದಿನ ದಿನಗಳಲ್ಲಿ ಈ ಜಿಲ್ಲೆಗಳು ನಾಶ ಆಯ್ತವೆ, ಅದ್ರ ಜೊತೆಗೆ ಬೆಂಗಳೂರು ನಾಶ ಆಯ್ತದೆ. ಯಾಕೆಂದರೆ ಇದರ ಬಗ್ಗೆ ಜಾಗೃತಿ ಯಾಕೆ ಮೂಡಿಸ್ಬಾರ್ದು? ಇದು ಕೆ ಸಿ ವ್ಯಾಲಿ ಉತ್ತರ ಪಿನಾಕಿನಿ, ದಕ್ಷಿಣ ಪಿನಾಕಿನಿ ನದಿಗಳಿಗೆ ಹೋಗ್ತಾ ಇಲ್ಲ. ಮತ್ತು ಇದು ರೈನ್ ಬಂದರೆ ಮತ್ತೆ ಚಿತ್ರಾವತಿ ಅಂತ ಇನ್ನೊಂದು ನದಿ ಮೂಲಕ ಹೋಗುತ್ತೆ ಸರ್. ಆ ಥರ ನದಿ ಮೂಲಕ್ಕೆ ಕಂಟಾಮಿನೇಷನ್ ಬಿಡಬಾರ್ದು. ಒಂದು ವೇಳೆ ಬಿಡೋದಾದರೆ ಅದನ್ನು ಸರಿಯಾದ ರೀತಿಯಲ್ಲಿ ಟ್ರೀಟ್ ಮಾಡೋಕ್ಕೆ ಏನು ಫಂಡ್ಸ್ ಬೇಕು ಕೊಡಲಿಕ್ಕೆ ಕೇಂದ್ರದಲ್ಲಿ ಅವಕಾಶ ಇದೆಯಲ್ಲ, ಇದೆ ಸರ್. ಹಂಗಾರೆ ಅದು ಏನು ಸ್ಕೀಮ್ ಇದೆಯಲ್ಲ, ನಾನು ಕೊಟ್ಟಿರ ಖಂಡಿತ ನೋಡಿ. ಜಡ್ಜಿದು ಅಂತ ಎಲ್ಲ ಗೊತ್ತಿರ್ತಂತ ಅರ್ಥ ಅಲ್ಲ, ಎಲ್ಲ ಸಾಮಗ್ರಿ ನಮಗೆ ನೀವು ಅಕ್ಸೆಪ್ಟ್ ಮಾಡೋದು ಖಂಡಿತ ಸರ್. ವಿಲ್ ಮೇಕ್ ಸಿನಾಪ್ಸಿಸ್ ವಿದೌಟ್ ಎಫೆಕ್ಟ್ ಆಫ್ ದಿ ಫ್ರಮ್ ಪ್ರೆಷರ್ ಟು ವಾಟರ್. ಕೇಂದ್ರ ಸರ್ಕಾರದಲ್ಲಿ ಭಾಗಿಯಾಗಲಿ ಬರುತ್ತೆ ಈ ಸ್ಕೀಮ್ ಇದೆ ಅಂತಂದರೆ ಕೇಂದ್ರ ಸರ್ಕಾರದ ಹೌದು ಗಮನ. ಮಾನ್ಯ ಪ್ರಧಾನಮಂತ್ರಿ ಭೇಟಿಯಾಗಿ ವಿಚಾರ ಮಾಡಿದ್ದಾರೆ. ಇನ್ನೂ ಮಾಡಿಲ್ಲ ಸರ್. ಮಾಡಿ ಎಸ್ ಸರ್. ಈಗ ನಮಗೆ ಕಂಟಾಮಿನೇಟೆಡ್ ವಾಟರ್ ಕೊಟ್ಟರೆ ನಾವು ಕಂಟಾಮಿನೇಟೆಡ್ ತರಕಾರಿನೇ ಬೆಳಕು ಕೊಡಬೇಕಾಗತ್ತೆ ಅಂತ ನಾವು ಇಷ್ಟು ದಿನ ಭಯಪಡ್ತಿದ್ವಿ. ಆದರೆ ಈಗ ರಿಪೋರ್ಟ್ಸ್ ಡಿಸ್ಕ್ಲೋಸ್ ಆಗಿದೆ ಸರ್. ಹೌದು, ಇಲ್ಲಿಂದ ಬರ್ತಾ ಇರೋ ತರಕಾರಿಗಳಲ್ಲಿ ಹೆವಿ ಮೆಟಲ್ ಇದೆ, ನೈಟ್ರೇಟ್ಸ್ ಇದೆ ಅಂತ ಹೇಳಿ ಆಗಿದೆ. ಒಂದು ಕಡೆ ನಮ್ಮ ಗ್ರೌಂಡ್ ವಾಟರ್ ಪೊಲ್ಯೂಟ್ ಆಗಿ ನಾವು ಕಂಟಾಮಿನೇಟೆಡ್ ವಾಟರ್ ಕುಡಿದು ನಮ್ಮ ಆರೋಗ್ಯ ಹಾಳಾಗುತ್ತೆ, ನಮ್ಮ ದನಕರುಗಳ ಆರೋಗ್ಯ ಹಾಳಾಗುತ್ತೆ, ನಮ್ಮ ಕೃಷಿ ಭೂಮಿಯ ಆರೋಗ್ಯ ಹಾಳಾಗುತ್ತೆ, ಮತ್ತು ನಾವು ಬೆಳೆಯುವಂಥ ಈ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್. ಆಮೇಲೆ ಮೇಜರ್ ಈ ಜಿಲ್ಲೆಗಳಲ್ಲಿ ಸರ್ ಬೇರೆ ಜಿಲ್ಲೆಗಳ ಥರ ಒಂದು ಬೆಳೆ ಮೇಲೆ ಆಧಾರ ಪಟ್ಟಿಲ್ಲ. ನಮ್ಮಲ್ಲಿ 180 ಬಗೆಯ ತರಕಾರಿಗಳನ್ನು ಬೆಳಿತೀವಿ ಸರ್. 180 ಬೇರೆ ಯಾವ ತರಕಾರಿನೂ ಕೋಲಾರ, ಚಿಕ್ಕಬಳ್ಳಾಪುರ ಅಥವಾ ಬೆಂಗಳೂರಲ್ಲಿ ಯಾವ ತರಕಾರಿ ಹೆಸರು ಹೇಳಿದ್ರು, ಯಾವ ಹಣ್ಣೆ ಹೆಸರು ಹೇಳಿದ್ರು ಅದು ಇಲ್ಲಿ ಬೆಳೀತೀವಿ. ಇಲ್ಲಿ ಬೆಳೀತಾರೆ ಸರ್. ನಿಮಗೆ ಆಶ್ಚರ್ಯ ಆಗುತ್ತೆ, ಡೇಟ್ಸ್ ಬೆಳೀತಾವ್ರೆ, ಆಪಲ್ ಬೆಳೀತಾವ್ರೆ, ಇನ್ನೇನೇನು ಬೆಳೀತಾರೆ, ಪೋಮೋ ಜಾಸ್ತಿ ನಮ್ಮದೇ. ಅಂದರೆ ಎಕ್ಸೋಟಿಕ್ ಫ್ರೂಟ್ಸು ಸಹ ನಮ್ಮ ರೈತರು ಟ್ರೈ ಮಾಡ್ತಾರೆ. ಕೆರೆಗಳು ನೋಡ್ಕೊಂಡು ಹೋಗ್ಬಿಡೋಣ. ಆಲ್ರೆಡಿ 1, 2 ಅಂದರೆ ಏನು ಕಾಣಿಸ್ತದೆ ಸರ್. ಅಲ್ಲೊಂದು ಬೋರ್ವೆಲ್ ಇದೆ, ಈಗ ತೆಂಗಿನ ಮರದ ಹತ್ರ ಒಂದು ಬೋರ್ವೆಲ್ ಇದೆ ಸರ್. ಇಲ್ಲೊಂದು 3 ಬೋರ್ವೆಲ್ಲು ನಮಗೆ 5,000 to 6,000 ಜನ ಇದೆ ಕುಡಿತಾರೆ. ಅಂದರೆ ಇದು ಬೋರ್ವೆಲ್ ನೀರು ಇಲ್ಲ ಸರ್ ಒಳಗಡೆ ಸರ್. ಇದು ಹೌದು, ಒಂದು 800 ಅಡಿಯಲ್ಲಿ ಇದೆ ಸರ್ ಇದು. ಸರ್ ಈಗ ಇದರ ಇಂಟೆನ್ಷನ್ ಬಂದು ಈ ಬೋರ್ವೆಲ್ಲಲ್ಲಿ ರೀಚಾರ್ಜ್ ಆಗಲಿ, ಬೋರ್ವೆಲ್ ರೀಚಾರ್ಜ್ ಆಗಲಿ, ಗ್ರೌಂಡ್ ವಾಟರ್ ಟೇಬಲ್ ಇಲ್ಲಿ ಬಂದು ಇಲ್ಲಿ ಗ್ರೌಂಡ್ ವಾಟರ್ ರೀಚಾರ್ಜ್ ಆಗುತ್ತೆ ಅನ್ನೋವಂಥ ಕಾನ್ಸೆಪ್ಟ್ ಸರ್ ಇದು. ಸೊ ಇದು ಇಲ್ಲಿ ಈ ಕೆರೆಯಲ್ಲಿ ಇಷ್ಟು ಪೊಲ್ಯೂಟೆಡ್ ವಾಟರ್ ಇದ್ದರೆ ಈ ಬೋರ್ವೆಲ್ ರೀಚಾರ್ಜ್ ಆದರೆ ಅದೇ ಕಂಟಾಮಿನೇಷನ್ ವಾಟರ್ ತಾನೇ ಸರ್ ಮನೆಗೆ ಹೋಗೋದು. ಆಮೇಲೆ ಅದರಲ್ಲಿ ನೈಟ್ರೇಟ್ಸ್ ಕಂಪಲ್ಸರಿ ಇದ್ದಾವೆ ಸರ್. ನೈಟ್ರೇಟ್ಸ್ ಆರ್ ಕಾರ್ಸಿಯೋಜೆನಿಕ್ಕು. ಇಟ್ಸ್ 100%, 1000% ಕ್ಯಾನ್ಸರ್ ಬರುತ್ತೆ. ಕ್ಯಾನ್ಸರು ಆಲ್ರೆಡಿ ಕ್ಯಾನ್ಸರ್ ಪೇಷಂಟ್ 3 ಇದ್ದಾರೆ ಸರ್. ಡಯಾಲಿಸಿಸ್ ಪೇಷಂಟ್ 3 ಇದ್ದಾರೆ. ಚಿಕ್ಕ ಇದೆ ಸರ್ ನಮ್ಮ ಗ್ರಾಮದಲ್ಲಿ. ಹೌದು. ಆಮೇಲೆ ಸರ್ ಇದು ಬೆಟ್ಟಗಳಲ್ಲಿ ಬೀಳ್ತಕ್ಕಂಥ ಮಳೆ ಬಂದು ಇದರಲ್ಲಿ ತುಂಬಿಕೊಂಡ್ರೆ ಯಾವುದೇ ರೀತಿ ಬಣ್ಣ ಚೇಂಜ್ ಆಗ್ತಾ ಇರಲಿಲ್ಲ, ಸ್ಮೆಲ್ ಬರ್ತಾ ಇರಲಿಲ್ಲ. ನೋಡಿ ಸರ್, ನೀರು ಹಸುಗಳೆಲ್ಲ ಮೇಯ್ತಾ ಇರ್ತಾವೆ ಬಂದಿದ್ರಲ್ಲಿ. ನೋಡಿ ನೀರು ಯಾವ ನೀರು ನೋಡಿ ಸರ್. ಜಾಸ್ತಿ ಮುಂದೆ ಬೇಡ. ನಿಮ್ದು ನಿಮಗೆ ಒಂದು ಯಾರು ಮಾಡ್ತೀರಾ ಸರ್? ನಾವು ಕೊಡ್ತೀವಿ ಸರ್, ತಮಗೆ ವಿಡಿಯೋ ಮಾಡಿ ನಾವು ಕೊಡ್ತೀವಿ. ಬೆಳೀತಾ ಇದ್ವಿ. ಈಗ ಹಣ್ಣುಗಳು ತರಕಾರಿ ಎಲ್ಲ ಬೆಳಿತೀವಿ ಸರ್. ತುಂಬ ವಿಷಪೂರಿತವಾಗಿ ಮಕ್ಕಳಿಗೆ ಎಲ್ಲ ವಾಟರ್ ಇದೆ ನೀರು. ನಮ್ಮ ಬೋರ್ವೆಲ್ ಇದೆ ಸರ್. ನಮ್ಮ ಮನೆ ಒಂದು 1500 ಮೀಟ್ರ್ ಆ ಕಡೆ ಇದೆ. ನಮ್ಮ ಮನೇಲಿ ಅಣ್ಣ ಎಲ್ಲ ರಾಮಚಂದ್ರ ಅಂತ ಇವರು IASc ಪ್ರೊಫೆಸರ್ TV ರಾಮಚಂದ್ರ ಟೆಸ್ಟ್ ಮಾಡೋಕ್ಕೆ ಬಂದಿದ್ರು ಸರ್. ಆ ಬೋರ್ವೆಲ್ಲಲ್ಲಿ ಪಂಪ್ ಮಾಡಿದ್ರೆ ಫಸ್ಟ್ ಒಂದು 10 ಮಿನಿಟ್ಸು ಇದೇ ವಾಟರ್ ಬರುತ್ತೆ, ಸ್ಟಿಂಕಿ ವಾಟರ್ ಬರುತ್ತೆ ಸರ್.
ಅದೆಲ್ಲ ಖಾಲಿ ಆದಮೇಲೆ ಸ್ವಲ್ಪ ಹೊತ್ತು ಒಳ್ಳೆ ನೀರು ಅಂದರೆ ಬೆಳಗಿರೋ ನೀರು ಬರುತ್ತೆ. ಆಮೇಲೆ ನಿಲ್ಲಿಸಿದ್ರೆ ಒಂದು 2 ಅವರ್ಸು ಮತ್ತೆ ಅದೇ ಮತ್ತೆ ಇದೆ ವಾಟ್ರು ಸ್ಮೆಲ್ಲು ನೊರೆ ಸರ್. ಲೈವ್ ಸರ್, ಲೈವ್. ಈಗ ನಾವೆಲ್ಲ ಬೆಳೆಗಳಿಗೆ ಕೊಡ್ತಾ ಇರೋದು ಒಂದು ಏನು ನೀರು ಕೊಡ್ತೀರಾ ಸರ್. ನೀವು ಕುಡಿಯೋ ನೀರು ಕೊಡ್ತೀರಾ? ಕುಡಿಯೋ ನೀರು ಇದೆ ಸರ್, ಬೋರ್ವೆಲ್. ಈ ಬೋರ್ವೆಲ್ಲಿಂದ ಇದೇ ನೀರು ಇದು ಬೇರೆ ಯಾವ ಸೋರ್ಸ್ ಇಲ್ಲ ಸರ್. ಇಲ್ಲಿ ಯಾವ ಕಾವೇರಿ, ಕೃಷ್ಣ, ಗೋದಾವರಿ ಯಾವುದೇ ಇದನ್ನೇ ಕೊಡ್ತೀರಾ? ನೋ ಸರ್, ನೋ ನೋ ನೋ, ಅದಲ್ಲ ಸರ್. ಇದು ಡೈರೆಕ್ಟ್ ಅಲ್ಲ. ಈ ಕೆರೆಯ ಕೆಳಗಡೆ ಇರ್ತಕ್ಕಂಥ ಈ ಬೋರ್ವೆಲ್ ಇಂದ ಬರ್ತಾ ಇರೋ ನೀರು ಕೊಡ್ತದೆ. ಇದೇ ಬೋರ್ವೆಲ್. ಅದು ಅಂಶದ್ದೇ ಇರ್ತದೆ ಅಷ್ಟೇ. ವಾಟರ್ ಟೇಬಲ್ ರೈಸ್ ಆಗಿದೆ ಅಂತ ಅಷ್ಟೇ, ಅದೇ ನೀರೇ ಬರುತ್ತೆ ಅಷ್ಟೇ. ಇದು ಏನು ಬರುತ್ತೆ ಸರ್ ಎಲ್ಲ ಇದ್ರಲ್ಲಿ ಅಲ್ಲಿ ಯುಜಿಡಿ ಪ್ಲಾಂಟ್ ಆಗಿದೆ ಸ್ವಾಮಿ. ಈಗ ಬೆಂಗಳೂರಿಂದ ಅಲ್ಲಿಂದ ಕಂದೋರಿ ಕೆರೆ ಮೇನ್ ಅದಕ್ಕೆ ಬರುತ್ತೆ. ಅದರಿಂದ ಮುಷ್ಟೂರು ಕಂದವಾರದಿಂದ ಅದೊಂದು ಲೈನ್ ಸರ್, ಅದು ಪಂಪು. ಅದೊಂದು ಕಂದೋರದಿಂದ ಇದು ಒಂದು ಇದು ಲೈನ್ ಗ್ರಾವಿಟಿ. ಹೌದು, ಗ್ರಾವಿಟಿ. ಅದು ಪಂಪಿಂಗ್. ಈಗ ಈ ಕೆರೆಯಿಂದ ಮತ್ತೆ ಹಿಂಗೆ ಹಳ್ಳಿಗಳು ಮತ್ತೆ ಇಲ್ಲಿಂದ ಮುಂದಿನ ಕೆರೆಗಳು ಈಗ ಹೊಸದಾಗಿ ಚಿಂತಾಮಣಿಯಲ್ಲೂ ಮಾಡಕ್ ಸ್ಟಾರ್ಟ್ ಮಾಡಿದ್ದಾರೆ ಸರ್. ಇದೇ ಪೈಪ್ ಲೈನ್. ಈ ನೀರ್ನ ಅಲ್ಲಿಗೆ ಬಿಡಿಸ್ಕೊಳೋದಕ್ಕೆ. ಅಲ್ಲಿಗೆ ಹೌದು ಸ್ವಾಮಿ. ಇದು ಇದನ್ನೆಲ್ಲ ನಾವು ಸಮಸ್ಯೆ ಬಗೆಹರಿಸ್ಬೇಕು ನಾವು ಮೊದಲಿಗೆ ಅದನ್ನು. ಸರ್ ಇದು ಸಿಂಪಲ್ ಸರ್. ಅಲ್ಲಿ ಟ್ರೀಟ್ಮೆಂಟ್ ಎಫಿಷಿಯನ್ಸಿ ಜಾಸ್ತಿ ಮಾಡಿದ್ರೆ, ಟರ್ಸರಿ ಲೆವೆಲ್ಗೆ STPಗಳನ್ನು ಅಪ್ಗ್ರೇಡ್ ಮಾಡಿದ್ರೆ ಈ ಪ್ರಾಜೆಕ್ಟು ಖಂಡಿತ ಒಂದು ವರದಾನನೇ ಆಗುತ್ತೆ. ಅದರ್ವೈಸ್ ಟರ್ಸರಿ ಟ್ರೀಟ್ಮೆಂಟ್ ಮಾಡದೆ ಇದೇ ಸೆಕೆಂಡ್ರಿ ಟ್ರೀಟ್ಮೆಂಟೇ ಕೊಟ್ಟರೆ ಖಂಡಿತ ಮುಂದಿನ ದಿನಗಳಲ್ಲಿ ಈ ಜಿಲ್ಲೆಗಳು ನಾಶ ಆಯ್ತವೆ, ಅದ್ರ ಜೊತೆಗೆ ಬೆಂಗಳೂರು ನಾಶ ಆಯ್ತದೆ. ಯಾಕೆಂದರೆ ಇಲ್ಲಿಂದ ಬಿಟ್ಟರೆ ಬೇರೆ ಬೆಂಗಳೂರಿಗೆ ಹಾಲು, ಹಣ್ಣು, ಸೊಪ್ಪು, ತರಕಾರಿ ಬರೋದಿಲ್ಲ ಸರ್. ಮೈನ್ ಇಲ್ಲಿಂದ ಹೈದರಾಬಾದಿಂದನೋ ಇಲ್ಲ ತಮಿಳ್ನಾಡಿಂದನೋ ತರಿಸ್ಕೋಬೇಕಾಯ್ತದೆ. 1ಕ್ಕೆ 4ರಷ್ಟು ಹಣ ಅಸಾಧ್ಯ ಸರ್. ಆಮೇಲೆ ಇವ್ರ ಬದುಕು ಏನಾಗುತ್ತೆ ಸರ್? ವಿಪರ್ಯಾಸ. ನಮ್ಮ ಏರ್ಪೋರ್ಟ್ ಏನಿದೆ, ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟು, ಅದರ ಫ್ಲಶ್ಗೆ ಮಾತ್ರ ನೀರು ಕೊಡ್ತಿದ್ದಾರೆ. ಏನು ಟ್ರೀಟೆಡ್ ವಾಟ್ರು, ಏನು ಟರ್ಷರಿ ಟ್ರೀಟೆಡ್ ವಾಟ್ರನ್ನ 3 ಟೈಮ್ಸ್ ಟ್ರೀಟ್ ಮಾಡಿರುವಂಥ ನೀರನ್ನು ಫ್ಲಶ್ಗಳು ಕೊಡ್ತಿದ್ದಾರೆ. ಅಲ್ಲೂ ಬೇರೆ ಯಾವುದು ಮುಟ್ಟುವಂಥ ಜಾಗದಲ್ಲಿ ಕೊಡ್ತಿಲ್ಲ. ಫ್ಲಶ್ಗೆ ಹೋಗುತ್ತೆ, ನೀವು ಫ್ಲಶ್ ಪ್ರೆಸ್ ಮಾಡಿದ್ರೆ ಟಾಯ್ಲೆಟ್ ಕ್ಲೀನ್ ಆಗುತ್ತೆ. ಅಂಥ ಜಾಗಕ್ಕೆ ಟರ್ಷರಿ ಟ್ರೀಟ್ಮೆಂಟ್ ಕೊಡ್ತಾ ಇರುವಂತಹ ವ್ಯವಸ್ಥೆ ಅಂದರೆ ಅವ್ರ ಹತ್ರ ಹಣ ಇದೆ, ಅದನ್ನು ಅವ್ರು ಸ್ವಂತ ಮಾಡ್ಕೊಂಡಿರ್ಬೋದು. ಆದರೆ ನಮ್ಮ ವಿಪರ್ಯಾಸ, ನಾವೆಲ್ಲ ಬಡ ಜನರಿದ್ದೀವಿ ಅಂತನೋ ಇನ್ನೊಂದೋ, ಅಥವಾ ನಾವು ಬರೀ ಓಟ್ ಹಾಕೋದಕ್ಕೆ ಸೀಮಿತ ಆಗಿದೆಯೋ ಗೊತ್ತಿಲ್ಲ, ನಮಗೆ ಮಾತ್ರ ಈ ರೀತಿಯ ಸೆಕೆಂಡ್ರಿ ವಾಟ್ರನ್ನ ಕೊಟ್ಟು ನಮಗೆ ಅನ್ಯಾಯ ಮಾಡ್ತಾ ಇರೋಂಥ ಕೆಲಸ ಇಡೀ ವ್ಯವಸ್ಥೆಯಿಂದ ಆಗುತ್ತೆ. ಅಲ್ಲ, ನೀವು ಏರ್ಪೋರ್ಟ್ಗೆ ನೀವು ಹೇಳಿದ್ರೆ ಪ್ಲಾನ್ ಕೊಟ್ಟರು ಅದನ್ನು ಅವರು ಪ್ರೈವೇಟಾಗಿ ಮಾಡ್ಕೊಂಡಿದ್ರು. ಹೇಗೆ ಮಾಡ್ಕೊಂಡ್ರು? ಅವರೇ ಸರ್ ಈ ಬೆಂಗಳೂರಲ್ಲಿ ಸರ್ ಏರ್ಪೋರ್ಟ್ ಅವ್ರು ಮಾಡ್ಕೊಂಡಿದ್ದಾರೆ. ನೋ ಇಟ್ಸ್ ಗೌರ್ಮೆಂಟ್ ಮಾಡಿರೋದು. ಈಗ ಮೂರು ಕಡೆ ಟರ್ಸರಿ ಟ್ರೀಟ್ಮೆಂಟ್ ಪ್ಲಾಂಟ್ಸ್ ಇದೆ ಸರ್. ಇದೆಯಾ? ಒಂದು ಕಬ್ಬನ್ ಪಾರ್ಕಲ್ಲಿ, ಇನ್ನೊಂದು ಯಲಹಂಕದಲ್ಲಿ, ಇನ್ನೊಂದು KDB ಬಾಗ್ಲೂರ್ ಹತ್ರ KDB. 3 ಟರ್ಸರಿ ಲೆವೆಲ್ ಟ್ರೀಟ್ಮೆಂಟ್ ಪ್ಲಾಂಟ್ಸ್ ಇದಾವೆ ಸರ್. ಕುಡಿಯೋಕ್ಕೆ ಸೆಕೆಂಡ್ ಎಂತ ಖಂಡಿತ ಸರ್. ಇದು ನಮ್ಮ ಕಣ್ಮುಂದೆ ಇರ್ತಕ್ಕಂಥ ಲೈವ್ ಸರ್. ಇದು ದುರಂತ. ಇದು ಭಾಳ ಖೇದಕರ ಸಂಗತಿ. ಅದು ಹೌದು ಸರ್. ಜನ ಸುಮ್ಮನಿದಾರೋ? ಸರ್ ಜನ ಪಾಪ ನೋಡಿ ಸರ್, ಇದು ಪ್ಯೂರ್ಲಿ ಸೈಂಟಿಫಿಕ್ ವಿಚಾರ ಸರ್. ಇದು ಟ್ರೀಟ್ಮೆಂಟ್ ಎಫಿಷಿಯನ್ಸಿ, ಟ್ರೀಟ್ಮೆಂಟ್ ಮಾನಿಟ್ರಿಂಗು, ಆಮೇಲೆ ಲೈವ್ ಆ ಪ್ಯಾರಾಮೀಟರ್ಸ್ ಏನೇನಿದೆ ಅದೆಲ್ಲ ಲೈವ್ ಆಗಿ ಬರುವಂಥದ್ದು. ಇದೆಲ್ಲ ಸೈನ್ಸು ಸರ್. ಕಾಮನ್ ಜನಕ್ಕೆ ಅರ್ಥ ಆಗೋದಿಲ್ಲ. ನಾನೆಂತಂದ್ರೆ ಇದರ ಬಗ್ಗೆ ಜಾಗೃತಿ ಯಾಕೆ ಮೂಡಿಸ್ಬಾರ್ದು ಸರ್? ಜಾಗೃತಿ ಸಿಕ್ಕಾಪಟ್ಟೆ ಆಗಿದೆ, ಜನರಲ್ಲಿ ಅವೇರ್ನೆಸ್ ಇದೆ, ಭಯ ಇದೆ, ಹೋರಾಟನೂ ನಡೀತಾ ಇದೆ. ಆದರೆ ಇದರಿಂದ ಲಾಭ ಪಡ್ಕೊಂಡಿರ್ತಕ್ಕಂಥ ಕೆಲವರು ಅದನ್ನ ಸಮರ್ಥನೆ ಮಾಡ್ಕೊಂಡು ಜನರ ಬಾಯಿ ಮುಚ್ಚುವಂತ ಕೆಲಸ ಮಾಡ್ತಿದ್ದಾರೆ. ಅಲ್ಲ, ಇದನ್ನೇ ಲಾಭ ಮಾಡ್ಕೊಂತಾರೆ ಸರ್. ನೋಡಿ ಏನಾಗಿತ್ತು ಅಂದ್ರೆ ಸರ್, ಇಲ್ಲಿ ನಮ್ಮ ಗಡಿ ಭಾಗ ಜಿಲ್ಲೆ ಏನು ಕೋಲಾರ ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆ ಏನಿತ್ತು, ನೀರಿನ ಸಮಸ್ಯೆ ಜಾಸ್ತಿ ಇತ್ತು. ಆವಾಗ ನಮ್ಮ ಇಲ್ಲಿನ ರೈತರೆಲ್ಲ ಯಾವುದೋ ಒಂದು ನೀರು ಕೊಟ್ಟರೆ ಸಾಕಪ್ಪ ಅನ್ನೋ ಪರಿಸ್ಥಿತಿಯಲ್ಲಿ ಇದ್ರು. ಈ ನೀರು ಬಂದಿದ್ದೆ ಅವ್ರಿಗೆ ಸಂತೋಷ ಆಗುತ್ತೆ. ಅಲ್ಲ, ನೀರು ಬರಲಿ ಆದ್ರೆ ಈ ಥರ ನೀರು ಬೇಕಾ? ಅದೇ ಸರ್, ಅದೇ ಕಾವೇರಿ ವಾಟರ್ ದೇವನಹಳ್ಳಿವರೆಗೂ ಬಂದಿದೆ ಸರ್. ಏರ್ಪೋರ್ಟ್ಗೆ ಈಗ ನೆಕ್ಸ್ಟ್ ಅದೇ ವಾಟರ್ ಕೊಡ್ತಾರೆ. ಆ ವಾಟರ್ ಆದರೂ ನಮಗೆ ಕೊಡಲಿ. ಇದೆಲ್ಲ ಕೆಮಿಕಲ್ ಎಲ್ಲ ನಮ್ಮ ಭೂಮಿಯ ಪದರಗಳನ್ನು ಮುಚ್ಚಿಬಿಡ್ತಾ ಇದೆ. ನೀರು ಹಿಂಗಾಗೋದಕ್ಕೆ ಆಗ್ತಾ ಇಲ್ಲ. ಈ ರೀತಿ ಭೂಮಿಯನ್ನೇ ಸರ್ವನಾಶ ಮಾಡುವಂತಹ ಕೆಲಸಕ್ಕೆ ಇವರು ಕೈ ಹಾಕಿದ್ದಾರೆ. ಇದನ್ನು ತುಂಬ ಸೀರಿಯಸ್ ಆಗಿ ತಗೊಂಡಿಲ್ಲ ಅಂತಂದರೆ ಮುಂದೊಂದು ದಿನ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಏನೂ ಕಸ ಕಡ್ಡಿ ಕೂಡ ಬೆಳೆಯೋಕ್ಕಾಗದಿರುವಂತಹ ಬಂಜರು ಭೂಮಿಯಾಗಿ ನಾವೆಲ್ಲ ಪರಿವರ್ತನೆ ಆಗುತ್ತದೆ. ನಮ್ಮ ಕೆಮಿಕಲ್ ಶಾಪ್ ಇದೆ, ನಾವು ಹೋರಾಟ ಎಲ್ಲ ಮಾಡಿದ್ವಿ. ಮುಂಚೆ ಎಲ್ಲ ಔಷಧಿ ಹೊಡೆದ್ರೆ 10 ದಿವಸ 15 ದಿವಸವರೆಗೂ ಕಂಟ್ರೋಲ್ ಬರ್ತಾಯಿತ್ತು.
ಇವಾಗ ಇವತ್ತು ಔಷಧಿ ಹೊಡೆದ್ರೆ ಮಾರನೇ ದಿವಸ ಮತ್ತೆ ಫಂಗಸ್ ಡೆವಲಪ್ ಆಗುತ್ತೆ, ಕ್ರಿಮಿಕೀಟಗಳೆಲ್ಲ ಮಾರನೇ ದಿವಸ ಡೆವಲಪ್ ಆಗುತ್ತೆ. ರೈತರಿಗೆ ಎಲ್ಲ ಥರನೂ ಸಮಸ್ಯೆ ಮನವಿ ಪತ್ರನೇ ಇದೆ, ಮತ್ತು ಈ ಕಡೆ ಹೋರಾಟ ಮಾಡಿದ್ದೆಲ್ಲ. ಮತ್ತು ಅದು ಬುಕ್ ಕೊಡಿ, ಅದು ನಮ್ಮ ಮನವಿ ಸ್ವೀಕರಿಸಿ ನಮ್ಮ ಜಿಲ್ಲೆ ಜನರ ಕಷ್ಟ ನೀವು ನೀಗಿಸಿದ್ರೆ ನೀವೇ ನಮ್ಮ ದೇವರು. ಪ್ರತ್ಯಕ್ಷವಾಗಿ ದೇವ್ರು ನಾವು ಕಂಡಿಲ್ಲ ಸ್ವಾಮಿ, ಯಾರ್ಯಾರು ನಮ್ಮ ಕಷ್ಟಕ್ಕೆ ಸ್ಪಂದಿಸ್ತಾರೋ ಅವರೇ ದೇವ್ರು. ನಾವು ಮನುಷ್ಯರು ಏನೋ ನಮ್ಮವರೇ ಸಮಸ್ಯೆ ಇದೆ, ಎಲ್ಲದಷ್ಟು ಮಾಡುವ